ಸರ್ ಇಂಡಿಗೋದವ್ರಿಗೆ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ ಮೇಲೆ ಯಾಕೆ ಒಂದು ಸಿಸ್ಟಮ್ ತರೋಷ್ಟು ಗೊತ್ತಿರಲ್ವಾ ಅವ್ರಿಗೆ? ಹಂಗಲ್ಲ ಸರ್, ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗ ಯಾಕೆ ರಿಸ್ಕ್ ತಗೋತಾರೆ ಸರ್? ಈಗ ಇಮೇಜು ಸ್ಪಾಯ್ಲು, ಈಗ ಸುಮ್ಮನೆ ಬಿಡುತ್ತಾ ಸರ್ಕಾರ? ಪೆನಾಲ್ಟಿ ಹಾಕಿ ಚೆನ್ನಾಗಿ ಗುಮ್ಮುತ್ತೆ, ಹೌದಾ ಸರ್? ಈಗ ಒಂದು ಇಮೇಜು ಸ್ಪಾಯ್ಲು, ಹೈಯೆಸ್ಟ್ ಪೆನಾಲ್ಟಿ, ಜೊತೆಗೆ ಇನ್ಕಮ್ ಲಾಸ್, ಈ ಥರದ ರಿಸ್ಕ್ ಈ ಸಂಸ್ಥೆ ತಗೊಳ್ಬೇಕಾ? ತಗೊಂಡು ತನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕಾ? ಈಗ ನಾಳೆ ಇಂಡಿಗೋ ಅಂದ ತಕ್ಷಣ ಜನ ಹೆದರ್ತಾರೆ ಸರ್, ಅಷ್ಟು ಈಸಿಯಾಗಿ ಹೋಗಲ್ಲ. ಯಾವಾಗ ಏನಾಗುತ್ತಪ್ಪ ಹೇಳಕ್ಕಾಗಲ್ಲ, ಅದು ಸರಿ ಇಲ್ಲ, ಅದು ಬೇರೆ ಯಾವ್ದಾದ್ರು ಬುಕ್ ಮಾಡೋಣ ಅಂತ ಹೋಗ್ತಾರೆ ಜನ. ಅಷ್ಟು ರಿಸ್ಕ್ ಬೇರೆ ಆಲ್ಟರ್ನೇಟ್ ಇಲ್ವಲ್ಲ ನಮ್ಗೀಗ. ಈಗ ಏರ್ ಇಂಡಿಯಾ ಏರ್ಕ್ರಾಫ್ಟ್ ಅಲ್ಲಿ ಇವ್ರದ್ರಲ್ಲಿ ಲೀಸ್ಟ್ ನಿಂತಿರೋ ಅಂತ ಏರ್ಕ್ರಾಫ್ಟ್ಗಳು ಅಂದ್ರೆ ಇವ್ರ ಹತ್ರ ಇರೋ 400 ಏರ್ಕ್ರಾಫ್ಟ್ ಅಲ್ಲಿ ಹಬ್ಬ ಅಂದ್ರೆ ಒಂದು 50-100 ಮೇಂಟೆನೆನ್ಸ್ ನಿಂತ್ಕೋಬಹುದು. ನೀವು ಏರ್ ಇಂಡಿಯಾಲಿ 200-300 ಏರ್ ಇಂಡಿಯಾಲಿ ಇದೆ ಅಂದ್ರೆ 180 ನಿಂತೇ ಇರ್ತಾವಲ್ಲಿ ಮೇಂಟೆನೆನ್ಸ್, ಮೇಲೆ ಏರಲ್ಲ. ಅವಾಗ ಏನ್ ಮಾಡ್ತೀರಾ? ಇರೋದು ಇವ್ರು ಬಿಟ್ರೆ ಬೇರೆ ದಾರಿನೇ ಇಲ್ಲ. ಕಂಪ್ಲೀಟ್ ಸಿಸ್ಟಮ್ ಕೊಲ್ಯಾಪ್ಸ್. ಆಕ್ಚುಲಿ ಆನ್ ಟೈಮ್ ಅಲ್ಲಿ ಇದ್ದಿದ್ದು ಇಂಡಿಗೋ ಒಂದೇ, ನಮ್ಗಿದ್ದಿದ್ದೆ ಆನ್ ಟೈಮ್ ಏರ್ಕ್ರಾಫ್ಟ್ ಇಂಡಿಗೋ ಒಂದೇ ಇದ್ದಿದ್ದು. ಈ ಏರ್ ಇಂಡಿಯಾ ಕೂತ್ಕೊಂಡ್ರೆ ಇಲಿ ಕಾಣ್ತು ಅಂತ ಬರುತ್ತೆ, ಇನ್ನೊಂದು ಇದು ಬಂತು ಅಂತ ಬರುತ್ತೆ, ಇಲ್ಲ ಎದೊಳ್ಳಿಲ್ಲ ಅಂತ ಬರುತ್ತೆ, ಇಲ್ಲ ಇನ್ನೇನೋ ಟೆಕ್ನಿಕಲ್ ಸ್ನ್ಯಾಗ್ ಅಂತ ವಾಪಸ್ ಮೊನ್ನೆ ಆಗಿದ್ದು ಘಟನೆ ಆದ್ಮೇಲೆ ಗುಜರಾತ್ದು ಎಲ್ಲ ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ. ಸೊ ಇದ್ದಿದ್ದೆ ನಮ್ಗೆ ಆಲ್ಟರ್ನೇಟ್ ಇಂಡಿಗೋ. ಈ ಡೊಮೆಸ್ಟಿಕ್ ನಾನು ಹೇಳ್ತಾ ಇರೋದು. ಐ ಆಮ್ ನಾಟ್ ಟೆಲಿಂಗ್ ಅಬೌಟ್ ಇಂಟರ್ನ್ಯಾಷನಲ್. ಅಟ್ಲೀಸ್ಟ್ ಆಲ್ಟರ್ನೇಟ್ಸ್ ಇದೆ. ಇದು 45 ಡೆಸ್ಟಿನೇಷನ್ಸ್ ಹೋಗ್ತಿತ್ತು, ದುಬೈ ಅಲ್ಲಿ ಇಲ್ಲಿ. ಪ್ರಾಬಬ್ಲಿ ನನಗನ್ಸುತ್ತೆ ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ ವೈಡ್ ಬಾಡಿ ಏರ್ಕ್ರಾಫ್ಟ್ ಏನೋ ಪ್ರಾಬ್ಲಮ್ ಆಗಿಲ್ಲ ಅಂತ ಕಾಣುತ್ತೆ. ವೈಡ್ ಬಾಡಿ ಅಂದ್ರೆ 2 ಐಲ್ ಇರುತ್ತೆ, ನಿಮ್ಗೆ ಈ ಕಡೆ 3 ಆ ಕಡೆ 3 ಮಧ್ಯ 3 ಆ ತರ ದೊಡ್ಡದು ಏರ್ಕ್ರಾಫ್ಟ್ ಪ್ರಾಬ್ಲಮ್ ಆಗಿಲ್ಲ ಅನ್ಕೊಂಡಿದೀನಿ. ಬಟ್ ಈ ನ್ಯಾರೋ ಬಾಡಿ ಅಂದ್ರೆ ನಾವು ಡೊಮೆಸ್ಟಿಕ್ ಏನ್ ಯೂಸ್ ಮಾಡ್ತೀವೋ ಅದು ಎಲ್ಲಾನು ಪ್ರಾಬ್ಲಮ್ ಸಿಕ್ಕಾಕೊಂಡಿದೆ ಈ ಒಂದು ಇದ್ರ ಪರಿಣಾಮ. ಹಂಗಾದ್ರೆ ಇದು ಸಾಮಾನ್ಯ ಆಗೋದು, ನಾರ್ಮಲೈಸ್ ಆಗೋದು ಯಾವಾಗ ಸರ್? ಒಂದು DGC ಅವರು ಈಗ ಟೆಂಪ್ರವರಿ ಆಗಿ ನಾವು ವಿನಾಯಿತಿ ಕೊಟ್ಟಿದೀವಿ, ಇನ್ನೊಂದು ತಿಂಗಳು ಟೈಮ್ ಕೊಡ್ತೀವಿ, 1 ತಿಂಗಳಲ್ಲಿ ಸುಧಾರಿಸ್ಕೊಳಂಗಿದ್ರೆ ಸುಧಾರಿಸ್ಕೊಳ್ಳಿ, ಇಲ್ಲ ಮುಚ್ಕೊಂಡೋಗಿ ಅನ್ನಕ್ ಬೇರೆ ಆಲ್ಟರ್ನೇಟಿವ್ ಇಲ್ಲ. ನನಗೆ 1 ತಿಂಗಳಾಗಲ್ಲ 3 ತಿಂಗಳು ಬೇಕು ನನಗೆ ಅಂದ್ರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಘಟನೆಯನ್ನ ಯಾವ ರೀತಿ ನೋಡ್ತಾರೆ? ಯಾಕೆಂದ್ರೆ ನಾವೇ ಹೇಳೋ ನಾವು ಸೂಪರ್ ಪವರ್ ದೇಶ, ನಮ್ದು ಒಂಥರ ಈಗ ಇಡೀ ವಿಶ್ವಕ್ಕೆ ನಾವು ದೊಡ್ಡಣ್ಣ ಆಗುವ ನಿಟ್ಟಿನಲ್ಲಿ ಸಾಕ್ತಾ ಇದೀವಿ ಅಂತೆಲ್ಲ ನಾವು ಹೇಳ್ತೀವಿ ಸರ್. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಆಗುತ್ತೆ ಪ್ರಾಬ್ಲಮ್ಸ್. ಬಟ್ ಇಂಥದಕ್ಕಾಗಲ್ಲ. ಪ್ರಾಬಬ್ಲಿ ವೆದರ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಟೆಕ್ನಿಕಲ್ ಸ್ನ್ಯಾಗ್ ಆಗಿರ್ಬೋದು, ಇಲ್ಲ ಏರ್ ಟ್ರಾಫಿಕ್ ಕಂಟ್ರೋಲ್ ಅಲ್ಲಿ ಏನೋ ಇಶ್ಯೂಸ್ ಆಗಿರ್ಬೋದು, ಎಕಾನಮಿ ದೇಶ. ಈ ರೀತಿ ಒಂದು ವಿಮಾನ ಹಾರಾಟದ ವಿಚಾರದಲ್ಲಿ ಒಂದು ಕಂಟ್ರೋಲಿಂಗ್ ಪವರೇ ಇಲ್ಲ ಅಂತಂದರೆ ಅಂತಾರಾಷ್ಟ್ರೀಯ ವಲಯದಲ್ಲಿ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ ಸರ್. ದಿಸ್ ಇಸ್ ದಿ ಟ್ರೂ ಎಕನಾಮಿ ಬರೋದೇ ನಿಮ್ಗೆ. ಇದು ಇಟ್ ಆಡ್ಸ್ ಟು ದಿ ಎಕನಾಮಿ ಆಫ್ ಯುವರ್ ಕಂಟ್ರಿ. ಇವತ್ತು ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಇದೆ ಅಂದ್ರೆ ನೀವು 100 ಇಂಡಸ್ಟ್ರಿ ಬರುತ್ತೆ, ಬಿಕಾಸ್ ಯು ಕ್ಯಾನ್ ಗೋ ಫಾಸ್ಟ್ ಅಂತ. ಇಲ್ಲಿ ಈ ತರ ಏರ್ಲೈನ್ಸ್ ಗಳೇ ಈ ತರ ಪ್ರಾಬ್ಲಮ್ ಆಗಿ ಏರೋಪ್ಲೇನೇ ಇಲ್ಲ ನಮ್ಮ ಹತ್ರ ಹೋಗಕ್ಕೆ, ಜೊತೆದಾಗಿ ಏರ್ಪೋರ್ಟ್ ಮಾಡ್ಕೊಂಡು ಕೂತಿದೀವಿ ಅಂದ್ರೆ ಅದೊಂಥರ ಎಲ್ಲೋ ಒಂದ್ ಕಡೆ ತಪ್ಪು ಸಂದೇಶ ರವಾನೆ ಆಗತ್ತೆ. ಏನಪ್ಪ ಇವರು ಇಷ್ಟು ದೊಡ್ಡದಾಗಿ ಮಾತಾಡ್ತಾರೆ, 4ನೇ ವಿಶ್ವದಲ್ಲೇ 4ನೇ ದೊಡ್ಡ GDP ಅಂತಾರೆ, ಇವ್ರಿಗೆ ಸ್ವಂತ ಏರ್ಲೈನ್ಸ್ ಅನ್ನೋದಿಲ್ಲ. ಪಾಕಿಸ್ತಾನ ಅವ್ರದ್ದು ಸಹಿತ ಪಾಕಿಸ್ತಾನ್ ಏರ್ಲೈನ್ಸ್ ಅಂತ ಅದೇನೋ ಅದ್ರಲ್ಲಿ ಪೆಟ್ರೋಲ್ ಇದೆಯೋ ಡೀಸೆಲ್ ಇದೆಯೋ ಅವ್ರ ಹೆಸರಲ್ಲಂತೂ ಇದೆ, ಓಡಾಯಿಸ್ತಾ ಇದಾರೆ. ನಮ್ಮಲ್ಲಿ ಏರ್ ಇಂಡಿಯಾ ಅಂತ ಇಟ್ಕೊಂಡು ಗೌರ್ಮೆಂಟ್ ಅಲ್ಲಿ ಯಾವ ವಿಮಾನವೂ ಇಲ್ಲ. ಏರ್ಪೋರ್ಟ್ ಮಾಡ್ತಾ ಇದೀವಿ, ಎಲ್ಲಾ ಕಡೆ ಏರ್ಪೋರ್ಟ್ ಮಾಡ್ತಾ ಇದೀವಿ. ಅದಕ್ಕೆ ತಕ್ಕನಾಗಿ ಬೇಕಾಗಿರೋ ಒಂದು ವಿಮಾನ ಮಾಡೋದು 2 ಸಂಸ್ಥೆ. ಒಂದು ಏರ್ ಬಸ್ ಮಾಡುತ್ತೆ, ಇಲ್ಲ ಅಂದ್ರೆ ಬೋಯಿಂಗ್ ಏರ್ ಬಸ್. ಇವ್ರು ಬಿಟ್ರೆ ಈಗ ಎಂಬ್ರಾರ್ ಅವ್ರು ಮಾಡ್ತಾ ಇದಾರೆ, ಬಟ್ ಅಷ್ಟು ದೊಡ್ಡದು ಮಾಡ್ತಾ ಇಲ್ಲ. ಎಂಬ್ರಾರ್ ಒಂದು ಬರ್ತಾ ಇದೆ ಬ್ರೆಜಿಲಿಯನ್ಸ್. ಅದು ಬಿಟ್ರೆ ರಷ್ಯಾದು ಎಲ್ಲೂ ಫೇಮಸ್ ಆಗಿಲ್ಲ ಪ್ಯಾಸೆಂಜರ್ ಏರ್ಕ್ರಾಫ್ಟ್. ಅದು ಸುಖಾಯಿ ಮಾಡ್ತಾ ಇದಾರೆ ಈಗ. ಅದು HAL ಅವರು ಅದನ್ನ ಜಾಯಿಂಟ್ ವೆಂಚರ್ ತಗೊಂಡು ಈಗ ಏನು ಗೊತ್ತಿಲ್ಲ, ಅದು ಪುತಿನ್ ಜೊತೆ ಮಾತಾಡಿ ಅದು ಎಲ್ಲಿಗೆ ಬಂದಿದೆ ಅಂತ ನನಗೂ ಐಡಿಯಾ ಇಲ್ಲ. ಸೊ ಅದು ಸ್ಟಾರ್ಟ್ ಆಗಿ ಅದು ಕವರ್ ಮಾಡಿ ಭಾರತ ಸರ್ಕಾರಕ್ಕೆ ಒಂದು ಪಾಠ ಅಲ್ವಾ, ದೊಡ್ಡ ಪಾಠ. 1700 ಏರ್ಕ್ರಾಫ್ಟ್ ಈಗ ತಗೋತಾ ಇದೀವಿ. ಆ 1700 ಏರ್ಕ್ರಾಫ್ಟ್ಗೆ MRO ಫೆಸಿಲಿಟಿ ಇದೆಯಾ? ಇದಾದ್ಮೇಲೆ ನೀವು ಮೇಂಟೆನೆನ್ಸ್ ರಿಪೇರ್ ಓವರ್ ಆಲ್ ಆಗಬೇಕು, ಅಷ್ಟು MRO ಫೆಸಿಲಿಟಿ ಇದೆಯಾ? ಅಷ್ಟು ಪೈಲಟ್ಸ್ಗಳನ್ನ ಉತ್ಪಾದನೆ ಮಾಡ್ತಾ ಇದೀವ? ಇಲ್ಲ ಎಲ್ಲ ಫಾರಿನರ್ಸ್ ಕಾಲಿಗೆ ಹೋಗಿ ಬಿದ್ದು ಕರ್ಕೊಂಬರ್ತೀವ? ಇಲ್ಲ ಯಾಕೆ ಟ್ರೈನಿಂಗ್ ಸ್ಕೂಲ್ಸ್ಗಳನ್ನ ಜಾಸ್ತಿ ಮಾಡ್ತಿಲ್ಲ?
ಒಂದು ನೋಡಿ, ನಮ್ಮಲ್ಲಿ ಒಬ್ಬ ಕಮರ್ಷಿಯಲ್ ಪೈಲಟ್ ಆಗಕ್ಕೆ 12ರಿಂದ 16 ತಿಂಗಳ ತನಕ ಹಿಡಿತಾ ಇದೆ. ಅಮೆರಿಕಾದಲ್ಲಿ 8 ತಿಂಗಳಲ್ಲೇ ಆ ಸರ್ಟನ್ ಅವರ್ಸ್ ಕಂಪ್ಲೀಟ್ ಮಾಡ್ತಿದ್ದಾರೆ. ಅಂದರೆ ಅದರಲ್ಲಿ ಸಿಮ್ಯುಲೇಟರ್ಸು ಅಂಥವೆಲ್ಲ ಟೆಕ್ನಾಲಜಿ ಡೆವಲಪ್ ಮಾಡ್ತಾ ಇದ್ದಾರೆ. ಸಿ, ದಿಸ್ ಕಾಂಟ್ರಿಬ್ಯೂಟ್ಸ್ ಟು ದ ಎಕನಾಮಿ. ಟ್ರಾನ್ಸ್ಪೋರ್ಟ್ ಕಾಂಟ್ರಿಬ್ಯೂಟ್ಸ್ ಟು ದ ಮೇಜರ್ ಎಕನಾಮಿ. ಇದ್ರ ಮೇಲೆ ಸರ್ಕಾರ ವರ್ಕ್ ಮಾಡಬೇಕು. ಹೇಗೆ ಪೈಲಟ್ಸ್ಗಳನ್ನ ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪತ್ತಿ ಮಾಡಬೇಕು, ಹೌ ಯು ಇನ್ಕ್ರೀಸ್ ದಿ ಟ್ರೈನಿಂಗ್ ಸ್ಕೂಲ್ಸ್, ಅದನ್ನ ಫೀಸ್ ಹೆಂಗ್ ಕಮ್ಮಿ ಮಾಡ್ಬೇಕು. 50 ಲಕ್ಷ ಕಟ್ಟಿ ಹೋಗಕ್ಕಾಗತ್ತೆ ಎಲ್ಲರೂ ಪೈಲಟ್ ಆಗಕ್ಕೆ? ನೀವು ಕೇಳಿ ಹುಡುಗರು ಮಕ್ಕಳನ್ನ ಅಥವಾ ಯುವಕರನ್ನ ನಾನು ಪೈಲಟ್ ಆಗ್ತೀನಿ ಅಂತಾರೆ. ಬಟ್ ಈ ರೀತಿಯಾದಂತಹ ಅತಿಯಾದಂತಹ ಹೊರೆಯಿಂದಾಗಿ ಯಾರು ಮುಂದಕ್ಕೆ ಬರಲ್ಲ, ಯಾರು ಮುಂದಕ್ಕೆ ಹೋಗಲ್ಲ. ಯಾರು 50 ಲಕ್ಷ ಕಟ್ಬಿಟ್ಟು ಯಾರ ಕೈಲಿ ಹೋಗಕ್ಕಾಗತ್ತೆ? ಸೊ ಇರೋ 34 ಸಂಸ್ಥೆಯಲ್ಲಿ ಅವ್ರ ಏರ್ಕ್ರಾಫ್ಟ್ ತೊಗೊಳಕ್ಕೆ ಸಬ್ಸಿಡಿ ಯಾರು ಕೊಡಬೇಕು? ಇಲ್ಲ ಟ್ರೈನಿಂಗ್ ಏರ್ಕ್ರಾಫ್ಟ್ ಈಗ NAL ಅವರು ಮೊನ್ನೆ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿದ್ದಾರೆ. ಅದನ್ನು ಪ್ರೊಡಕ್ಷನ್ ಮಾಡೋಕ್ಕೆ ಒಂದು ಪ್ರೈವೇಟ್ ಪಾರ್ಟ್ನರ್ ಸೋಲಾರ್ ಇಂಡಸ್ಟ್ರಿ ಅನ್ನೋರ ಜೊತೆ ಟೈಅಪ್ ಆಗಿದೆ. ಅವರೇನೋ 20ರಿಂದ 22 ಏರ್ಕ್ರಾಫ್ಟ್ನ ವರ್ಷಕ್ಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಾಬಬ್ಲಿ ಅದು ಸ್ಟಾರ್ಟ್ ಆಗಕ್ಕೆ ಇನ್ನೂ 5 ವರ್ಷ. ನಾರ್ಮಲೈಸ್ ಇದು ಇಂಡಿಗೋದು ನಾರ್ಮಲೈಸ್ ಇನ್ನೊಂದು 2 ದಿನದಲ್ಲಿ ಆಗ್ಬಿಡುತ್ತಾ? ಇವ್ರೇನಾದ್ರು DGC ಅವರು ಏನಾದ್ರು ಈ ನಾರ್ಮ್ಸ್ನ ಚೇಂಜ್ ಮಾಡಿದ್ರೆ ಒಂದು ಬೇಗ ಆಗುತ್ತೆ. ಇಲ್ಲ ಅಂದ್ರೆ ಪೈಲಟ್ ಬರ್ತಾರೆ, ಬೈಕೊಂಡಾರ ಬರ್ತಾರೆ. ಬಟ್ ಇಲ್ಲ ಅಂದ್ರೆ ಏನಂದ್ರೆ ಕೆಲವು ಈ ನಾನ್ ಮೆಟ್ರೋ ಅಂದ್ರೆ ರೂಟ್ಸ್ಗಳನ್ನ ಅವರು ಐಡೆಂಟಿಫೈ ಮಾಡಬೇಕು, ಕಟ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. DGC ಇಸ್ ವೆರಿ ಸ್ಟ್ರಿಕ್ಟ್. ಅಂದ್ರೆ ಆ ಕೆಲವು ರೂಟ್ಸ್ಗಳನ್ನ ಕಟ್ ಮಾಡು. ಈಗ ತಿರುಪತಿಗೆ ಒಂದು ಇಂಡಿಗೋ ಇದೆ, ತಿರುಪತಿಗೆ ಅಫ್ಕೋರ್ಸ್ ಬೆಂಗಳೂರು ತನಕ ತಗೊಂಬ ಅಷ್ಟೇ. ಬೆಂಗಳೂರು ಟು ತಿರುಪತಿ ಕ್ಯಾನ್ಸಲ್ ಮಾಡು. ಬೆಂಗಳೂರು ಟು ಚೆನ್ನೈ ಕ್ಯಾನ್ಸಲ್ ಮಾಡು. ವೇರ್ ದೇರ್ ಇಸ್ ಎ ಬಸ್ಸಸ್ ಅಂಡ್ ವೇರ್ ಪೀಪಲ್ ಕ್ಯಾನ್ ಗೋ ಓವರ್ ನೈಟ್ ಅಂತ ಡೆಸ್ಟಿನೇಷನ್ಸ್ನೆಲ್ಲ ಕ್ಯಾನ್ಸಲ್ ಮಾಡು. ಆಲ್ ರೈಟ್, ಓಕೆ. ಬಟ್ ಆದ್ರೂ ಕೂಡ ಇದ್ರಲ್ಲಿ ಇದು ತುಂಬಾ ವ್ಯಾವಹಾರಿಕವಾಗಿ ಒಂದು 300 ಪೈಲಟ್ ನ ಹೆಚ್ಚಿಗೆ ತಗೊಂಡ್ಬಂದು ಇಟ್ಕೋ. ಆಲ್ ರೈಟ್, ಅದಾಗದೇ ಇರೋ ಕೆಲಸ. ಸರ್, ಥ್ಯಾಂಕ್ ಯು ವೆರಿ ಮಚ್. ಜನಸಾಮಾನ್ಯರಿಗೆ ಅರ್ಥ ಆಗೋ ನಿಟ್ಟಿನಲ್ಲಿ ತಾವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಈ ಕ್ರೈಸಿಸ್ ಅನ್ನ. ಥ್ಯಾಂಕ್ಸ್ ಅ ಲಾಟ್. ನೋಡಿದ್ರಲ್ಲ ವೀಕ್ಷಕರೇ, ತಾವು ಕೂಡ ಈಗ ಲೆಕ್ಕ ಹಾಕ್ತಾ ಇರ್ತೀರಿ. ನಾಳೆ ನಾನು ಫ್ಲೈಟ್ ಬುಕ್ ಮಾಡಿದ್ದೆ, ನಾಳಿದ್ದು ನಾ ಫ್ಲೈಟ್ ಬುಕ್ ಮಾಡಿದ್ದೆ. ಸುಮಾರು 15 ದಿನಗಳ ಅಂತರದಲ್ಲಿ ಯಾರ್ಯಾರು ಫ್ಲೈಟ್ ಬುಕ್ ಮಾಡಿದ್ರೋ ನೀವೆಲ್ಲರೂ ಕೂಡ ತುಂಬ ಎಚ್ಚರಿಕೆಯಿಂದ ಇರಿ. ಯಾಕೆ ಅಂದರೆ ಏನೂ ತಿಳ್ಕೊಳ್ಳದೆ ನೀವು ಏರ್ಪೋರ್ಟ್ಗೆ ಹೋಗಿ ಕಾಯಬೇಡಿ. ತಿಳ್ಕೊಳ್ಳಿ, ವೆಬ್ಸೈಟ್ಗಳಲ್ಲಿ ತಿಳ್ಕೊಂಡು ಆಮೇಲೆ ಮುಂದಿನ ಹೆಜ್ಜೆ ಇಡಿ, ಕಾಯಿರಿ. ನನಗನ್ಸಿದ ಮಟ್ಟಿಗೆ ಒಂದು 15 ದಿನಗಳ ಕಾಲ ನೀವು ಯಾವ ಏರ್ ಟಿಕೆಟು ಬುಕ್ ಮಾಡೋಕ್ಕೆ ಹೋಗಬೇಡಿ, ಅಂಟಿಲ್ ಅನ್ಲೆಸ್ ಒಂದು ಕ್ಲಿಯರ್ ಇನ್ಸ್ಟ್ರಕ್ಷನ್ ಬರೋವರೆಗೂ. ಇದು ಈ ದಿನದ ರಾ ಡಿಬೇಟ್. ನಾನು ಮತ್ತು ಲಿಂಗಣ್ಣ ಸರ್ ಹೋಗ್ಬಿಟ್ಟು ಬರ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.